ಭೇಟಿಯನ್ನು ಹರಲು ಕಾಡಿನಲ್ಲಿರುವ ಮೃಗಗಳ ಮಿಡಿಯಲವನ್ನು ಸರದಿ ರಥವನ್ನು ಬಿಡುವಂತೆ ಇಲ್ಲಿ ಒಂದು ಹಲಗಡೆಯ ರಥವನ್ನು ನಿಲ್ಲಿಸು. ಈ ಶೃಂಗಾರ ವನದಲ್ಲಿ ಹರಡುವ ಆಶ್ರಮ ಕಾಣುವುದು. ಈ ಆಶ್ರಮದ ಮುಂದೆ ಹಾಗೆ ಹಾರುವುದು. ಈ ನಿಶ್ಚಯದ ಮುಂದಿನ ಕರವನ್ನು ಸರತೆ ಅತಿ ಜಾಗ್ರತೆ. ತಮ್ಮ ಶಿಲಿಂಗಗಳಿಗೆ ಹೋಗದೆ ಆಗದೆ ನಮ್ಮ ಆಶ್ರಮಕ್ಕೆ ಆಗಮಿಸಲು ಕಾರಣವಾದರೂ ಏನು? ನಮ್ಮಿಂದ ಯಾವ ಸಹಾಯ ಬಯಸಿ ಬಂದಿರುವಿರಿ? ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸಿ ಕಾರ್ಥವೀರ. ಕಾಡಿನಲ್ಲಿ ದಣಿದು ಆಯಾಸವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನು ಇರುವುದು. ತಮಗೆ ಬೇಕಾದ ಮೃಷ್ಟಾನ್ನವನ್ನು ಸ್ವೀಕರಿಸಿ ಆನಂದವಲ್ಲಿರಿ ಕಲಿಶೂರ. ಇಷ್ಟೇ ನೋಡಿ ಎನ್ನ ಮಾತಿನ ಬಾರ. ಅಹೋ ಕಾರ್ತವೀರ, ಬೇಡಿದ್ದನ್ನು ಕೊಡುವ ಕಾಮಧೇನು
ಮೆಚ್ಚಿ ನಮ್ಮ ಸೇವರಾಗಿ ಬಂದರೆ ಎಲೈ ಭ್ರಷ್ಟ ಅಮೃತ ಪ್ರಸಾದ ಕೊಡುವ ಕಾಮಧೇನು ನನ್ನ ಹಿಡಿದ ಇವನೆಂದು ಹೇಳುವೆಯಾ ಎಲೈ ಮಕ್ಕ ಇನ್ನೊಂದು ಸಲ ಕಾಮಧೇನುವಿನ ಸುದ್ದಿ ಹಾಕಿದರೆ ನಿನ್ನ ಸಿರಾದ ಕಡಿಮೆ ಭೂಮಿಯಲ್ಲಿ ಹಬ್ಬೆ ಅಂತ ಭೂಮಿಯಲ್ಲಿ ಹಬ್ಬೆ ಅಂತ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನು ಹೃದಯದಲ್ಲಿ ಅಡಗಿಸಿಕೊಂಡಿರುವ ಜಮದಗ್ನಿ ಎಂಬುದು ಗೊತ್ತಿಲ್ಲವೇ ಇಕ್ಕೋ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನ ಮೇಲೆ ಪಡಿಸುವ ನೀನಂತ ಪಟುತರ ಪರಾಕ್ರಮಿ ಆಗಿದ್ದರೆ ಜಲದಂಕ ಜಲದಂಕವಲ್ಲನೆಂಬ ಬಿರುದನ್ನು ಹೊಂದಿದ್ದರೆ ಎಲೈ ಬೆಟ್ಟ ನೀನು ನಿಮ್ಮಪ್ಪನ ಮಗನೇ ಆಗಿದ್ದರೆ ಕಾಮಧೇನುವಿನನ್ನು ಹಿಡಿಯಲಿಕ್ಕೆ ಹೋಗ ಪರಮ ಪಾಪಿತ್ತ ಅಡಿಮೆಯಂತೆ ವಾಸ ಮಾಡಿದ ಸಾರಮನಿಗ ನನ್ನ ತೇಜದ ಮಂತ್ರವು ನಿನಗೆ ಗೊತ್ತಿಲ್ಲ ದೇವಲೋಕದಲ್ಲಿ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮೈಸೂರು ನಗರಕ್ಕೆ ಬರಬೇಕೆಂದು ಕೇಳಿದ್ರೆ ಇದೇ ಮುಖ ಎಲೈ ಬೆಟ್ಟ ನಮ್ಮ ಬಿಡಲು ಅದಕ್ಕೆ ಅಕ್ಷರ ನಮ್ಮ ನನ್ನಂತ ಮನುಷ್ಯಗೆ ನನ್ನಂತ ಮಾಡಿದೆಯಾ ಕುಲ್ಲ ನಿನ್ನ ತೋರಿಸಿಯ ಹಾಗೆ ನಿಮ್ಮ ಒಂದು ಕಾಮವನ್ನು ಬೇರೆದಿದ್ದರೆ ಮಂಡಲಾದಿ ಪ್ರಬಂಧ ಮಾತನ ಹೆಸರು ತಾಕ್ಷಣದ ಈ ಹೋದಾಗ ನಮ್ಮ ಮೈಸೂರಿನ ನಮ್ಮ ಮೈಸೂರಿನ
ನಿಶ್ಚಿತಂಗಾಗಲಿ ದೇವ ಮಹನ್ನಾದ. ನಿನ್ನ ನೋಡಕ ಬಹಳ ಜನ ಕಾಯ್ತಾ ಇದ್ದಾರೆ. ಎಲ್ರು ಹಂಗೆ ನಿಂತ್ಕೊಂಡು ನೋಡ್ರಿ, ಗಲಾಟೆ ಮಾಡಬೇಡ್ರಿ, ನೆಮ್ಮದಿಯಾಗಿ ಮಾತು ಕೇಳ್ರಿ, ಸ್ವಚ್ಛತೆವಾಗಿರ್ತಾವ. ಇದು ಎಂತಹ ಆಶ್ಚರ್ಯ! ಈ ಕೈಲಾಸ ಪರ್ವತದಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದು. ಕೇಳುವುದೋದನೆ ಬರುವುದೋ ಹಸುರಿನ ಬನಸಿರಿ ತನದಲ್ಲಿ, ತರುವುದೋದನೆ ಕೇಳುವುದೋ ಶಿವ ಎಂಬ ಜಗದಲ್ಲಿ. ಆದರೇನು ಸಹಿಸೆನು ನಾನು, ಆದರೇನು ಸಹಿಸೆನು ನಾನು, ವಿರಹದ ತಾಪವ ತಾಳಲಾರೆನು. ಕೇಳುವುದೋದನೆ ಬರುವುದೋ ಹಸುರಿನ ಬನಸಿರಿ ತನದಲ್ಲಿ. ಖ್ಯಾತಿಯ ಯೋಧನಾದ ವಿಶ್ವಾಮಿತ್ರ ಮುನಿಯಲೇ, ತಪವನ್ನು ಕೆಡಿಸಿ ಮಗುವನ್ನು ಪಡೆದೆನು ಋಷಿಯಲೇ. ಖ್ಯಾತಿಯ ಯೋಧನಾದ ವಿಶ್ವಾಮಿತ್ರ ಮುನಿಯಲೇ, ತಪವನ್ನು ಕೆಡಿಸಿ ಮಗುವನ್ನು ಪಡೆದೆನು ಋಷಿಯಲೇ. ಆದರೇನು ತಾಳೆನು ನಾನು, ವಿರಹದ ತಾಪವ ತಾಳಲಾರೆನು. ಕೇಳುವುದೋದನೆ ಬರುವುದೋ ಹಸುರಿನ ಬನಸಿರಿ ತನದಲ್ಲಿ. ಆಹಾ, ಇದು ಎಂತಹ ಆಶ್ಚರ್ಯ! ಕೈಲಾಸ ಪರ್ವತದಲ್ಲಿ ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದು. ಇಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವ ಪುರುಷನಾದರೂ ದಾರಾಗಿರಬಹುದು, ಇಂದ್ರನಾಗಿರಬಹುದೇ ಅಥವಾ ಚಂದ್ರನಾಗಿರಬಹುದೇ, ಯಾರಾದರೇನು ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣ, ಬಂದ ವಿಚಾರವನ್ನು ಹೇಳೋಣ. ಆಹಾ, ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದಲ್ಲಿ ಓರ್ವ ಸ್ತ್ರೀಯರ ಧ್ವನಿಯಾಗುವುದು. ಈ ಸ್ತ್ರೀಯರು ಭಾರವಾಗಿರಬಹುದು. ಅದೇ ನನ್ನ ಪತ್ನಿಯಾದ ಶಾರದೆಯೋ ಇಲ್ಲವೇ ಸುಜನರನ್ನು ಪಡೆಯುವ ಸಾಕ್ಷಾತ್ ಪಾಲಕ್ಷಣ ಸತಿಯಾದ ಪಾರ್ವತಿ. ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವಂತೆ ತೋರುತ್ತಿರುವುದು. ಈ ಸಾಧ್ವಿ ನಾರಿಯ ಮಾತನಾಡಿಸಿ ನೋಡುವೆನು. ಅಗೋ, ಮಾತೃ ಸಮಾನರಾದ ಸ್ತ್ರೀಯರೇ, ಇಲ್ಲಿ ಸಂಚರಿಸುವ ಕಾರಣವೇನು ಹೇಳಮ್ಮ ಸೌಭಾಗ್ಯವತೆ? ಅಹೋ ಸುಂದರ, ನನ್ನನ್ನು ದಾರು ಎಂದು ಕೇಳಿದೆಯಾ? ನೀನು ಸ್ತ್ರೀಯರೇ? ಅಹೋ ಮನೋಹರ, ಏನಕ್ಕ? ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ, ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಓಡೋಡಿ ಬಂದೆ. ಅಹೋ ಸುಂದರ ಪುರುಷರೇ,
ಯಾವುದಿರುವುದು? ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುವುದೆಂದು ಹೇಳಿದೆನಲ್ಲ ಶ್ರೀಗಳೇ. ಭಾರ್ಗವರಾಮ, ಆಮೇಲೆ ಇಲ್ಲ ಎಂದು ಅಪಮಾನವಾಗಬಾರದು. ನೀನು ಇಲ್ಲದನ್ನು ಕೇಳಿದ್ರೆ ಆಮೇಲೆ ಮಾತನಾಡುವನು ಶ್ರೀಗಳೇ. ಭಾರ್ಗವ, ಇಲ್ಲದನ್ನ ನೀನು ಕೇಳುವುದಿಲ್ಲ, ಇರುವುದನ್ನೇ ಕೇಳುವೆನು. ಅದರ ವಿಷಯ ತಿಳಿಸ ಆಮೇಲೆ ಮುಂದಿನ ಆಲೋಚನೆಯನ್ನು ಮಾಡುವನು ಶ್ರೀಗಳೇ. ಸುಂದರ, ಹಾಗಾದ್ರೆ ಹೇಳುವೆನು ಕೇಳು. ಚೆಲುವ ಬಂದು ಕೇಳಿನಿ, ಇಲ್ಲ ಅಂದ್ರೆ ಕೊಟ್ಟಿಯ, ಇಲ್ಲ ಭೇಟಿ ಮಾಡಿನಿ, ಮನಸೂದೆ ಕೊಟ್ಟಿಯ. ಚೆಲುವ ಬಂದು ಕೇಳಿನಿ, ಇಲ್ಲ ಅಂದ್ರೆ ಕೊಟ್ಟಿಯ, ಇಲ್ಲ ಭೇಟಿ ಮಾಡಿನಿ, ಮನಸೂದೆ ಕೊಟ್ಟಿಯ. ಮನಸ್ಸಿನಾದೆ ಇನ್ನೂ ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲ ಶ್ರೀಗಳೇ. ರಾಮ, ಚೆಲುವ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಟ್ಟಿಯ, ನಿನ್ನ ಭೇಟಿ ಮಾಡಿನಿ, ಮನಸೂದೆ ಕೊಟ್ಟಿಯ. ನಿನ್ನ ಪ್ರೀತಿ ಪಡೆಯಲು ಕಡೆಗೆ ಇನ್ನು ಬಂದೆನ, ಪಾಲು ನನ್ನ ಪ್ರೀತಿ ರಾಮ. ನಿನ್ನ ಬಿಟ್ಟು ನಾನು ಈಗ ಬಾಳಲಾರೆನು, ನಿನ್ನ ಬಿಟ್ಟು ನಾನು ಈಗ ಬದುಕಲಾರೆನು. ಭಾರ್ಗವ, ಅಹೋ ಸುಂದರ, ನಾನಾಗಿ ಹತ್ತಿರಕ್ಕೆ ಬಂದರೆ ಬೇಡ ಅಂದ್ರೆ ಬೇಡ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೀಗಳೇ. ನನ್ನ ಮನದ ಅಭಿಷ್ಟ ಏನೆಂದು ಈಗಲಾದರೂ ಅರ್ಥವಾಯಿತೆ. ದುಷ್ಟ ಕಾಂತ ವೀರಾರ್ಜುನನ ಸಂಹಾರಕ್ಕಾಗಿ ಮಹಾದೇವನ ಕುರಿತು ತಕ್ಷಣ ಬೇಡಲು ಬಂದಿರುವನು ಶ್ರೀಗಳೇ. ಅಹೋ ರಾಮ, ಕಾಮಕಲ ಪುರುಷನಾದರೆ ಒಡಂಬಡುವನು, ರಸಿಕತನವಿಲ್ಲದ ಪುರುಷನಾದರೆ ನನ್ನಂತ ಹೆಣ್ಣನ್ನು ಧಿಕ್ಕಾರ ಮಾಡುವನು. ಮೂರ್ಖನೇ ಏನು ಮಾತನಾಡುವೆ? ಸುಮ್ಮನೆ ಸಮಯ ವ್ಯರ್ಥವನ್ನು ಮಾಡದೆ ಮನದ ಆಸೆಯನ್ನು ನೆರವೇರಿಸು ರಾಮ. ಒಪ್ಪಿಕೋ ಈ ನನ್ನ ಪ್ರೇಮ. ವಾಸವನಾಡು ಪ್ರಿಯ, ಚತುರ ಮಾತಿನ ಕಾಡೆ. ಪ್ರಿಯರನ್ನು ಕೂಡುವುದಕ್ಕೆ ಕಾಮಲ ಕಲಾ ರಸಿಕನಾದರೆ ಒಡಂಬಡುವನು. ರಸಿಕತನವಿಲ್ಲದ ಪುರುಷನ ಒಡಂಬಡಲಾರದಂತೆ ಇಂತಹ ಕೀಳು ಮಾತುಗಳನ್ನು ಬಳಸಲು ಪ್ರಾರಂಭಿಸಿದೆಯಾ?
ಗೊತ್ತಿಲ್ಲ, ಈ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಸೋತಿರುವೆನು. ಭಾರ್ಗವರಾಮ, ಅವರೆಲ್ಲಿ ಹೋಗಿ ನಿನ್ನ ಕಾಮಾತುರವನ್ನು ಕರೆದು ಬಂದ್ರೆ ರಾಮ, ಗುಳ್ಳೆದ ಜಾತ್ರೆಗೆ ಬಂದು ಕಣ್ಣೆಟ್ಟು ಹೋಗಿರೋದ್ರೆ ಭಾರ್ಗವರಾಮ, ಒಂದು ತಿಂಗಳಿಂದ ನೀನು ಕಂಗೆಟ್ಟು ಹೋಗಿರುವೆಲ್ಲ, ಯಾವಾಗ ಬರುವಳು ಎಂದು. ಏನು ಮಾತನಾಡುವೆ? ಭಾರ್ಗವ, ಶ್ರೇಷ್ಠವಾದ ಬ್ರಾಹ್ಮಣ ಕುಲೋತ್ಪನ್ನವಿದ್ರೆ ಭಾರ್ಗವ, ಮೇನಕ ನನ್ನ ನಿನ್ನ ನಡುವೆ ಏನಿಲ್ಲವೆಂದು ಭಾವಿಸುವೆಯ ರಾಮ? ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲದ್ರೆ ಭಾರ್ಗವ, ಮೇನಕ ರೇಣುಕೆಯ ಕುಮಾರ, ಏನಿದ್ರೆ ಜಮದಗ್ನಿಯ ಕುಮಾರ, ಏನು ಕಂದವೇರೆ ಏನಿಲ್ಲ ಏನಿಲ್ಲ ನನ್ನ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ. ತಗೊಂಡಿರುವ ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ. ನನ್ನ ನಿನ್ನ ನಡುವೆ ಏನಿಲ್ಲ ಸ್ತ್ರೀಯರೇ? ಏನಿಲ್ಲವೆಂದು ಹೇಳ್ತಿಲ್ಲ ಏನಿಲ್ಲವೆಂದು ನೀನು ಹೇಳಿದೆಯಲ್ಲ ರಾಮ. ಮೇನಕ ಏನಿಲ್ಲ ಎಂದು ನೀನು ನುಡಿಯಬೇಡ ಎಂದು ಹೇಳಿತು. ನೀನೇ ಈ ಸಮಾಜದಲ್ಲಿ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಅಂತ ಹೇಳಿದೆಯಲ್ಲ ರಾಮ, ಮೇನಕ ಈಗ ಇದೆ ಎಂದು ಹೇಳ್ತಿದ್ದಲ್ವಾ? ನಾನು ಬಣ್ಣ ಬಣ್ಣಿಗೆ ಮಾತುಗಳನ್ನು ಬದಲಿಸುವುದಿಲ್ಲ ಸ್ತ್ರೀಯರೇ. ಮೇನಕ ಸೊಗಸು ತುಂಬಿದ ಹೆಣ್ಣು, ಮಲಗೋಗ ಮಾವಿನ ಹಣ್ಣು. ಸೊಗಸು ತುಂಬಿದ ಹೆಣ್ಣು, ಮಲಗೋಗ ಮಾವಿನ ಹಣ್ಣು. ಮಾತ್ರಕ್ಕೆ ಸಾಧ್ಯವಿಲ್ಲ. ನಾನು ನಿನ್ನನ್ನು ಕೂಡುವುದಕ್ಕೆ ಬಂದಿಲ್ಲ. ಭಾರ್ಗವರಾಮ, ಅಹೋ ಸುಂದರ ಸುಗುಣನೇ, ಎಂತೆಂಥವರು ಹೆಣ್ಣಿಗೆ ಸೋತಿರುವಾಗ ಯಕಶ್ಚಿತ್ ನೀನು ಯಾವ ಲೆಕ್ಕ? ಎಂತಂದವರ ಮೇಲೆ ಏನಾಗಿರಬಹುದು ನನ್ನ ಪಾಡು ನೀನು ಕೇಳು. ಭಾರ್ಗವರಾಮ, ಮೇನಕ ಸಾಕ್ಷಾತ್ ಪರಶಿವನು ಪಾರ್ವತಿಯ ಸಲುವಾಗಿ ಹೇಮಕೂಟದಲ್ಲಿ ಅನಂತ ದಿನಗಳ ಕಾಲ ತಪಸ್ಸನ್ನು ಮಾಡಿ ಪರಮ ಪತಿವ್ರತೆಯಾದ ಪಾರ್ವತಿಯನ್ನು ಒಲಿಸಿಕೊಂಡನಂತೆ. ಈಗ ನಾನಾಗಿ ಬಂದರೆ ಬೇಡ ಎನ್ನುವೆಯಲ್ಲ. ಸುಮ್ಮನೆ ಮನದ ವ್ಯಕ್ತಿಯನ್ನು ನೀನು ಆಲಂಘಿಸಬೇಡ. ಮನದ ಆಸೆಯನ್ನು ನೆರವೇರಿಸು ಸುಂದರ. ತಡೆದುಕೊಳ್ಳಲಾರದ ನನ್ನ ಮನದೊಳಗಿರುವ ಕಾಮಾತುರ. ಎಲೈ ಚಂಪಾರಿಯ ಸಖೆ, ನೀನೆಂಥ ನೀಚ ಬುದ್ಧಿಯಾದರದ ನಾಯಕೆ. ಎನ್ನ ಮನದ ಕಾಮದಾಸೆಯಂ ತೆಗೆದು ಎನ್ನ ಮೇಲೆ ಇರುವ ಜ್ಞಾನದ ಆಸೆಯಂ ಅಡಗಿಸು. ಹಾ, ಇನ್ನು ನೀನು ಮಾತನಾಟಕ್ಕೆ ಬಾಯೆಂಬ ಸತ್ತನ್ನು ಅಡಗಿಸು. ಹಾ. ಇಂಥ ಯಾವ ಸುದ್ದಿಯನ್ನು ಉಚ್ಚರಿಸದೆ ನಿನ್ನ ಕಾಲಿಗೆ ಬುದ್ಧಿಯನ್ನು ಹೇಳುವ ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನಿಜ ಪ್ರೀತಿಯ ವಶವಾಗಲಾರನು. ಹಾ. ಈ ನಿನ್ನ ಕಟ್ಟ
ಆಸೆಯನ್ನು ನೆರವೇರಿಸು. ಈ ನನ್ನ ಮನದ ಅಭಿಷ್ಟವೆಂದು ಪರಿಹರಿಸೆಂದು ಕೇಳಿಕೊಳ್ಳುವೆನು ಭಾರ್ಗವ. ತಿಳಿದೇ ನನ್ನ ಮನದ ವಿಚಾರವ. ಎಲೈ ಸುರಪತಿಯ ಸುಂದರಿ, ನೀನೆಂಥ ಒಳ್ಳೆಯರೆ. ನಿನ್ನಂತ ಅವಳ ನಮ್ಮ ಯಂತ್ರವನ್ನು ಹೇಗೆ ಪ್ರೀತಿಸಿರಬಹುದು? ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಿಲ್ಲವೇ? ಅವನ ಹಾಗೆ ಕಾಮ ನಾನಲ್ಲ ಎಂದು ಕಾಮ ಪ್ರೇಮದ ಸುದ್ದಿಯಲ್ಲಿ ಎಲ್ಲ ಮುಂದೆ ಎತ್ತಬೇಡ. ಸುರನಾರಿಯಾದ ನೀನೇ ಇಂಥ ಕೀಳುಮಟ್ಟಕ್ಕೆ ಹಿಡಿದರೆ ಇನ್ನು ವಿದ್ಯಾಬುದ್ಧಿ ತಿಳಿಯದ ಭೂಲೋಕದ ಸಾಮಾನ್ಯ ನಾರಿಯರ ಗತಿಯನ್ನು ನಾನೇ ನುಡಿಯದರಿಗೆ ಮಾಡುವಂತದ್ದು ನಾನೇ. ಅಹೋ ಪ್ರಿಯ, ಒಂದು ಜೀವವಾಗಿ ನಾವು ಭೂಮಿಗೆ ಬಂದ ಬಳಿಕ ಸುಖವನ್ನು ಅನುಭವಿಸಿದರೆ ಹೋದರೆ ನಮ್ಮ ಜೀವನಕ್ಕೆ ತೃಪ್ತಿ ಸಿಗಲಾರದು, ನಮ್ಮ ಆತ್ಮಕ್ಕೆಂದು ಮುಕ್ತಿ ದೊರಕಲಾರದು. ಏನು ಮಾತನಾಡುವೆ? ಇದ್ದ ಮಾತನ್ನೇ ಹೇಳುತ್ತಿರುವೆನು. ಮನುಷ್ಯನಾದ ಬಳಿಕ ಹೆಣ್ಣಿನ ಸುಖ ಕಾಣದೆ ಹೋದವನು ಪುರುಷನೆಂದೆನಿಸಿಕೊಳ್ಳುವುದಿಲ್ಲ. ಎಲೈ ಸ್ತ್ರೀಯರೇ, ನಿನ್ನ ಕಾಮನಾಟಗಳನ್ನು ಪ್ರೇರೇಪಿಸಲು ಯಾರು ಬಂದಲ್ಲ. ದುಷ್ಟ ಕಾರ್ತ ವೀರಾರ್ಜುನನ ಸಂಹಾರಕ್ಕಾಗಿ ದುಷ್ಟ ಕಾರ್ತ ವೀರಾರ್ಜುನನು ಸಜ್ಜನರನ್ನು ಬಾಧಿಸುತ್ತೇನೋ. ಆದ ಕಾರಣ ಅವನ ಸಂಹಾರಕ್ಕಾಗಿ ಮಹಾದೇವನು ಕುರಿತು ತಕ್ಕವರನ್ನು ಹೇಳಲು ಬಂದಿರುವನೆಂದು ಹೇಳಿದೆಯಲ್ಲ. ಈಗ ನಿನ್ನ ಕಾಮನಾಟಕಕ್ಕೆ ನಾನು ಆಡ ಬಂದಿಲ್ಲ. ಭಾರ್ಗವ, ತಪಸ್ಸು ಮಾಡುವ ಛಲವನ್ನಿಟ್ಟುಕೊಂಡಿರುವೆಯಲ್ಲ, ಹೌದು ಸ್ತ್ರೀಯರೇ. ಪ್ರೀತಿ ಮಾಡಬೇಕೆಂದು ಎನಿಸುತ್ತಿಲ್ಲವೇನು? ಇಲ್ಲ ಸ್ತ್ರೀಯರೇ, ನಾನು ತಪಸ್ಸು ಮಾಡಲು ಬಂದಿರುವನು ನಿನ್ನಂತ ಸ್ತ್ರೀಗಳನ್ನು ನೋಡುವುದಕ್ಕೆ ಬಂದಿಲ್ಲ. ಪ್ರಿಯ, ಸ್ತ್ರೀಯರೇ, ಪುರುಷರೆಂದು ಸಾಬೀತುಪಡಿಸಿಕೊಳ್ಳಬೇಕಾದರೆ ಹೆಣ್ಣಿನೊಡನೆ ಪ್ರೀತಿ ಪ್ರೇಮದ ಆಟಗಳನ್ನು ಆಡಿದರೆ ಮಾತ್ರ ಸಾಧ್ಯ. ನಿನ್ನ ಪ್ರೀತಿ ಪ್ರೇಮದ ಸುಖಕ್ಕೆ ಬೆಂಕಿ ಹತ್ತಲಿ ಸ್ತ್ರೀಯರೇ, ನಾನೇನು ಮಾಡಲೇ? ರಾಮ, ಬೇರಗ, ಯಾವಾಗ ಕೈಲಾಸ ಪರ್ವತದಲ್ಲಿ ನಿನ್ನ ನೋಡಿದೆನು, ನಿಮ್ಮ ರೂಪ ಲಾವಣ್ಯಕ್ಕೆ ಮನಸ್ಸು ಹೋಗಿರುವೆನು. ನೀನು ಎಷ್ಟು ಬರಿಯನ್ನು ಬೇಡಿಕೊಂಡರೂ ನಾನು ನಿನ್ನನ್ನು ಸರ್ವದಾ ಕೊಡುವುದಿಲ್ಲ. ಸ್ತ್ರೀಯರೇ, ದೂರದಿಂದ ಮಾತನಾಡುತ್ತೀರೇ? ಬೇರಗ, ಹೆಣ್ಣನಿಂದ ಕೆಟ್ಟ ನೋಡಿದರೆ ನೀನು ನನ್ನನ್ನು ಗೆಲ್ಲುವುದಿಲ್ಲ ಅಂತ ಮೊದಲೇ ಹೇಳಿದೆನಲ್ಲ. ಪ್ರಿಯ, ಸ್ತ್ರೀಯರೇ, ಬಂದೈತೆ ರಾಮ, ಬಂದೈತೆ ನಿನ್ನ ಮ್ಯಾಲೆ ಪ್ರೀತಿ ಬಂದೈತೆ.
ತಪಸ್ಸು ಮಾಡಲು ಬಂದಿರುವುದು ನಿನ್ನಂತ ಸ್ತ್ರೀಯರನ್ನು ನೋಡುವುದಕ್ಕೆ ಬಂದಲ್ಲ. ಅಹೋ ರಾಮ, ಏನಕ್ಕ? ಆ ಇಂದ್ರನು ಕೋಳಿಯಾಗಿ ಅವತಾರವನ್ನು ತಾಳಿ ಅಹಲ್ಯೆಯನ್ನು ಕೂಡಲಿಲ್ಲವೇ? ಒಂದು ಪುರುಷನಾದವನು ಹೆಣ್ಣಿನ ಪಡೆಯುವ ಸಲುವಾಗಿ ನಾನಾ ಅವತಾರಗಳನ್ನ ಎತ್ತಿ ಹೆಣ್ಣನ್ನ ಒಲಿಸಿಕೊಳ್ಳಬೇಕಾದ್ರೆ ಇಂದು ನಾನು ನಿನ್ನ ರೂಪ ಲಾವಣಿಗೆ ಮೆಚ್ಚಿ ನಾನಾಗೆ ಬಂದೆ. ಅವರ ಹಾಗೆ ಕಾಮಣ್ಣನು ನಾನಲ್ಲ ಸ್ತ್ರೀಯೇ. ಬೇಡ ಎಂದು ನನ್ನ ಮನಸ್ಸನ್ನು ನೋಯಿಸಿಕೊಳ್ಳಬೇಡ ಸುಂದರ ನವ ಮೋಹನ ಚಂದ್ರ. ನಿನ್ನ ನಡತೆಯನ್ನು ನಾನು ಮೆಚ್ಚುವುದಿಲ್ಲ ಕೇಳುತ್ತಾಳೆ. ನಿನ್ನ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ಯಾಕೆಂದರೆ ಬ್ರಹ್ಮ ಮಹರ್ಷಿಯಾದ ವಿಶ್ವಾಮಿತ್ರನ ತಪವನ್ನು ಆಚರಿಸುವಾಗ ನೀನು ಆತನನ್ನು ಕಾಮನಾಟಕಕ್ಕೆ ಪ್ರೇರೇಪಿಸಿ ವಿಶ್ವಾಮಿತ್ರ ನಡುವೆ ಸುಖ ಸಂಚಾರ ಮಾಡಿ ಶಕುಂತಲ ಎಂಬ ಮಗುವಿಗೆ ತಾಯಿಯಾಗಿ ಕಾನನದಲ್ಲಿ ಶಕುಂತಲ ಎಂಬಿಟ್ಟು ನೀನು ನಿನ್ನ ಪುರಕ್ಕೆ ತೆರಳಿದೆ. ಎಲೈ ಬೃಂದವೇಣಿ, ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮನಗಟ್ಟೆಯಲ್ಲ, ಮಾನ ಮರ್ಯಾದೆಗೇನು ಮನಗೊಡಲಿಲ್ಲ. ನಿನ್ನ ಮೋಹದ ಆಟವು ಎಂದಲ್ಲಿ ನಡೆಯುವುದಿಲ್ಲ ಸುರೇಂದ್ರ ನಾರಿ. ಹಿಡಿದಿ ನನ್ನ ದಾರಿ. ರಾಮ ಸಾಕು ಮಾಡು, ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀ. ನನ್ನನ್ನು ನೋಡು. ನಿನ್ನನ್ನು ನೋಡುವುದಕ್ಕೆ ಬಂದಿಲ್ಲ ಸ್ತ್ರೀಗಳೇ. ನಿನಗಾಗಿ ನಾನು ಏನೇನು ತಂದಿರುವೆನು ಗೊತ್ತೇ? ನೀನು ಏನು ತೊಂದರೆ ಏನಿಗೆ ಬೇಕಾಗಿಲ್ಲ ಸ್ತ್ರೀಗಳೇ. ಭಾರ್ಗವ, ಬೇನಕ ಸಿಂಧು ಸಿಂಧೂರ ಮಲ್ಲಿಗೆ ಮಂದಾರ ಮಲ್ಲಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ಮಂದಾರ ಮಲ್ಲಿಗೆ, ಎಜ್ಜೆದಾಡದೆ ಹಿಂಪಾದ ಬೆಟ್ಟನಾದ ಹೃದಯ ತಾಡದೆ ಹೊಮ್ಮಾದ ಪ್ರೇಮನಾದ ಮಿಡಿಯಲ್ಲಿ ತುಂಬ ದೊಡ್ಡವಾದ ವಸತಿ. ಮಧುರಾಮೃತವು ಮನದ ಒಳಗೆ ಅದರ ಮಧುವು ತುಟಿಗಳೊಳಗೆ. ಮಧುರಾಮೃತವು ಮನದ ಒಳಗೆ ಅದರ ಮಧುವು ತುಟಿಗಳೊಳಗೆ. ನೀ ತೋರಣ ಎನ್ನ ನೀ ಕಾರಣ. ಅಹೋ ಸುಂದರ, ಸ್ತ್ರೀಗಳೇ. ರೇಣುಕೆಯ ಮಗನಾದ ಭಾರ್ಗವ ರಾಮ ಎಲೆ ಇಂದ್ರನ ರಾಣಿಯಾದ ಬೇನಕ ಮೇನಕ ಎಂದು ಹೆಸರು ಕರೆದರೆ ಹಿಂದೆ ಬರಬೇಕಾಗುತ್ತದೆ ನೋಡು. ನೀನು ಎಷ್ಟು ಪರಿಯಿಂದ ಕೇಳಿದರೆ ನಾನು ನಿನ್ನಿಂದ ಬರುವುದಿಲ್ಲ ಸ್ತ್ರೀಗಳೇ. ನನ್ನನ್ನು ಹೆಸರಿಡಿದು ಕೂಡಿದ ಮೇಲೆ ಬರಲೇಬೇಕು. ಅದು ಸರ್ವತಾ ಸಾಧ್ಯವಿಲ್ಲ. ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ ಸ್ತ್ರೀಗಳೇ. ಏತಕ್ಕೆ ಸಾಧ್ಯವಿಲ್ಲ? ನಿಮ್ಮ ರೂಪ ನನಗೆ ಬೇಕಾಗಿಲ್ಲ ಸ್ತ್ರೀಗಳೇ. ನನ್ನಲ್ಲಿ ಏನು ಕೊರತೆಯಾಗಿರುವುದು? ನಿನ್ನಲ್ಲಿ ಏನು ಕೊರತೆಯಾದರೂ ಚಿಂತೆ ಇಲ್ಲ. ನಾನು ನಿನ್ನನ್ನು ಕೊಡುವುದಕ್ಕೆ ಬಂದಿಲ್ಲ. ಊರಿನಿಂದ ಮಾತನಾಡು ಸ್ತ್ರೀಗಳೇ. ಬೇನಕ ಅಂತಹ ಚಂದ್ರನೇ ಅಹಲ್ಯೆಯನ್ನು ಕೂಡುವ ಸಲುವಾಗಿ ಪಡಬಾರದ ಕಷ್ಟಗಳನ್ನು ಪಟ್ಟು ಒಂದು ಹೆಣ್ಣನ್ನು ಒಲಿಸಿಕೊಂಡೆನು. ಭಾರ್ಗವ ರಾಮ, ಕೈಲಾಸ ಪರ್ವತದಲ್ಲಿ ನೀನು ನಿಂತಿರುವ ಭಂಗಿಯನ್ನು ನೋಡಿ ಮನಸ್ಸೋ ಇಚ್ಛೆ ಇಷ್ಟಪಟ್ಟಿರುವೆನು. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಗಳೇ. ಭಾರ್ಗವ, ಬೇನಕ ಮಾತು ಮಾತಿಗೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲವೆಂದು ನುಡಿಯದೆ ನಾನು ತಪಸ್ಸು ಮಾಡಲು ಬಂದಿರುವನು ನಿನ್ನಂತ ಸ್ತ್ರೀಯರನ್ನು ಕೂಡುವುದಕ್ಕೆ ಬಂದಿಲ್ಲವೆಂದು ಬರೀ ಬರಿಯಿಂದ ಹೇಳಿದರಲ್ಲ. ನೀನೆಷ್ಟು
ಕುಡಿ ಕುಡಿ ಚೆನ್ನಾಗಿ ಕುಡಿ ಕುಡಿಯಬಾರದು ನೋಡು ಅಷ್ಟು ಮಾತ್ರಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನೀರು ಕುಡಿದರೆ ನೀನು ಸೋತಂತೆ ನೀನು ಬರೀ ಕೈ ತಿರುಗಿದರೆ ನೀನು ಸೋತಂತೆ. ಬರೀ ಕೈ ತಿರುಗಿದರೆ ನೀನು ಸೋತಂತೆ. ಕೈ ತಿರುಗಿದರೆ ನೀನು ಸೋತಂತೆ ಪ್ರಿಯರೇ. ನೀನು ನಾಟ್ಯವನ್ನು ಮಾಡಬೇಕು ಪ್ರಿಯರೇ. ಇಷ್ಟೊತ್ತು ಮಾಡಿದ್ದೇನೆ ಯಾಕೆ ಮಾಡಿದರೆ ಬರೀ ಹಿಂಗಂದ್ರೆ? ಇಷ್ಟೊತ್ತು ಮಾಡಿದ್ದೇನೆ ರಾಮ ಮಾತು ಮರೆಸಬೇಡ ಕೊನೆಯವರೆಗೂ ನೀರು ಕುಡಿಯಬಾರದು ನೆನಪಿಟ್ಟರೆ ನೀರು ಕುಡಿಸುವಂತೆ ಮಾಡಬೇಕು ರಾಮ ಭಾರ್ಗವ ಅಹಲ್ಯ ಪ್ರೀತಿಯ ಪಡೆಯುವ ಸಲುವಾಗಿ ಚಂದ್ರನು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಅಹಲ್ಯ ಪ್ರೀತಿಯನ್ನು ಪಡೆದುಕೊಂಡನಂತೆ ಈಗ ಸುಂದರವಾದ ಹೆಣ್ಣು ನಾನಾಗಿ ಬಂದರೆ ಬೇಡ ಎನ್ನುವೆ ಈ ನಿನ್ನ ಕೋಪಾತರವನ್ನು ನಾನು ಎಂದಿಗೂ ಒಪ್ಪಲಾರೆನು ರಾಮ ಒಪ್ಪಿಕೋ ನನ್ನ ಮನದೊಳಗಿರುವ ಪ್ರೇಮ ಪ್ರೇಮ ನಾರೇ ಸುಲಭನ ಸುಂದರೇ, ನಿನ್ನಲ್ಲ ಕಪಟ ಮಾಯವಾದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಚಂದ್ರನು ಇಂದ್ರನಿಗಿಂತಲೂ ಕಾಮಾಂಧನು. ಗುರು ಪತ್ನಿಯಾದ ತಾರಾದೇವಿಯನ್ನು ವಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಕತ್ತಲನ್ನು ಬೆಳೆಸುವರು. ಅವನಿಗೆ ನಿಷ್ಠವಂತನಾಗಿದ್ದರೆ ದೇದೀಪ್ಯಮಾನ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತಿದ್ದನು. ಪರ ಸ್ತ್ರೀಗಳನ್ನು ಬಯಸಿದ ಕಾರಣ ಎನ್ನ ಅಪಖ್ಯಾತಿಯನ್ನು ಮತ್ತು ತನ್ನ ಭವಿಷ್ಯಕ್ಕೆ ಕೊಂದು ತಂದುಕೊಂಡನ ನಾರಿ ನುಡಿಯದ್ರಿ ಮಾತು ಮತ್ತೊಂದು ಸಾರೆ. ಪ್ರಿಯ ಬೇರಗ, ವೇದಾಂತದ ನುತಿಗಳನ್ನು ಆಡಬೇಡ ನೀನು ಎಷ್ಟು ಪರಿಯಿಂದ ಕೇಳಿದರೂ ನಾನು ನಿನ್ನನ್ನು ಕೊಡುವುದಿಲ್ಲ ಕೇಳಿ. ಭಾರ್ಗವ ಬೇರಗ, ಹೇಳುವುದು ಕೇಳು ಹೇಳಿದ್ದನ್ನಾಗಿ ಹೇಳುತ್ತೇನೆ. ರಾಮ ದಿನ ದಿನ ಬಳಲಿ ಬೆಂಡಾಡಿರ ರಾಮ ಬೇರಗ, ರಾಮ ನಿನ್ನ ಬಿಟ್ಟು ನಾನಿರೇನೋ ರಾಮ ನಿನ್ನ ಬಿಟ್ಟು ನಾನಿರೇನೋ ರಾಮ ನಿನ್ನ ಬಿಟ್ಟು ನಾನಿರೇನೋ
ಪಟ್ಟಣಕ್ಕೆ ಹೋಗು ಎಂದು ಹೇಳಿದ್ಯಾ? ಹೇಳಿದನು ಕೇಳು. ಚೆನ್ನಾಗಿ ಹೇಳು. ಅಂದಗಾರ ಚಂದಗಾರ ಮಾತಿನಲ್ಲಿ ಬಲಸೋಜಗಾರ ಬಾರನನ್ನ ಹಮ್ಮಿರ ಸಾರಬೇಡ ಸರದಾರ ಬಾರನನ್ನ ಹಮ್ಮಿರ ಸಾರಬೇಡ ಸರದಾರ ಅಂದಗಾರ ಚಂದಗಾರ ಮಾತಿನಲ್ಲಿ ಭಾರ್ಗವ, ಎಷ್ಟು ವಿಧವಾಗಿ ಪ್ರೇಮವನ್ನು ಪಡೆದುಕೊಳ್ಳಬೇಕೆಂದು ಪ್ರಯತ್ನ ಮಾಡಿದರೂ ಸಹ ನೀನು ಒಲಿಯಲಿಲ್ಲ. ಈಗಲಾದರೂ ಅರ್ಥವಾಯಿತೆ ಭಾರ್ಗವ ರಾಮ, ಪ್ರಿಯ ರಾಮ, ಇಂದು ನೀನೇ ಗೆದ್ದೆ, ನಾನೇ ಸೋತೆ. ಆದ್ರೆ ಕೈಲಾಸ ಪರ್ವತದಲ್ಲಿ ತಪಸ್ಸು ಮಾಡಿ ಮೊದಲು ಮತ್ತು ನನ್ನ ಕರ್ತವೀರನನ್ನ ಸಂಹಾರ ಮಾಡುವ ಸಲುವಾಗಿ ಇಲ್ಲಿಗೆ ಬಂದಿರುವೆನೆಂದು ಹೇಳಿದೆಯಲ್ಲ. ನಿನ್ನ ಕಾರ್ಯವು ಜಯವಾಗಲಿ ರಾಮ, ಜಗವೇ ಕೊಂಡಾಡಲಿ ನಿನ್ನ ನಾಮ. ಕೆಡಿಸಲು ಬಂದ ಮೇನಕ ಹೊರಟು ಹೋದಳು. ನಾನು ಇವನು ಭಕ್ತಿಯಿಂದ ಈಶನ ಜ್ಞಾನಿಸುವಾಗ ನೋಡಲು ಸಾಲದು ಅಭಿನಂದ್ರದೆ ಅವು ಗಂಗಾಧರ ಗೌರೀವರ ಉಮಾಮಹೇಶ್ವರ ಪ್ರಸನ್ನನಾಗು ಎನ್ನ ಮನಬೇಡಿಕೆಯನ್ನು ಈಡೇರಿಸಿ ಈಶ ಮಹೇಶ. ದೇವ ಪರಮೇಶ್ವರ, ನಿನ್ನ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿ ನೀನು ಪ್ರಸನ್ನನಾಗಿರುವನು. ನಿನಗೆ ದಾನವನ್ನು ಬೇಡಿಕೋ ಭಾರ್ಗವ, ಹೆಚ್ಚಾಗಲಿ ಸ್ವರೂಪನವ. ದೇವ ಪರಮೇಶ್ವರ, ಗಂಗಾಧರ ಗೌರೀವರ ಉಮಾಮಹೇಶ್ವರ, ನಿನಗೆ ತಿಳಿಯ ಭಾವದಿದೆ. ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹದಮನಾದ ಕಾಂತ ವೀರಾರ್ಜುನನು ಅಹಂಕಾರದಿಂದ ಕೊಪ್ಪಿ ಸಜ್ಜನರನ್ನು ಬಾಧಿಸುತ್ತೇನು. ಆದ ಕಾರಣ ನಿನ್ನ ತ್ರಿಶೂಲವೇ ಪರಶುವನ್ನಾಗಿ ಮಾಡಿ ಎನ್ನೆಗೆ ದೇಪಾಲಿಸಿದರೆ ಕಾಂತ ವೀರಾರ್ಜುನನನ್ನು ಸಂಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗಪ್ಪಿಸುವನಿ ದೇವ. ಇಷ್ಟೇ ಎನ್ನ ಭಿನ್ನಮವ. ಭಾರ್ಗವ, ದೇವ ಪರಮೇಶ್ವರ, ನನ್ನ ತ್ರಿಶೂಲವನ್ನು ನಿನಗೆ ಪರಶುವಾಗಿ ಧರಿಸುವನು. ಯಾರಿಗಾದರೂ ಮಾತು ಕೊಡುವ ಸಮಯದಲ್ಲಿ ಎಚ್ಚರವಾಗಿ ಮಾತು ಕೊಟ್ಟು ನಡೆಸಿಕೊಂಡು ಬಾ ಭಾರ್ಗವರಾಮ, ಜಗಳ ಕೊಂಡಾಗಲಿ ನಿನ್ನ ನಾಮ. ಆಗಲಿ ಪರಮಾತ್ಮ. ಎಲ್ಲದ